ಎದಕ್ ಬೇಕು ನಿಮ್ಗೆ ಆ ದೇಶದ್ದು? ಯಾವುದು ಆ ದೇಶದ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಿಲ್ಲ. ಪಾಕಿಸ್ತಾನ ಹೆಸರು ತಗೊಂಡಿಲ್ಲ ಅಂದ್ರೆ ಆಗಲ್ಲ ಅಲ್ಲ ನಿಮ್ಗೆ. ಅಲ್ಲ ನಿಮ್ಗೆ ಪಾಕಿಸ್ತಾನ ಹೆಸರು ತಗೊಂಡಿಲ್ಲ ಅಂದ್ರೆ ಆಗಲ್ಲ. ಪಾಕಿಸ್ತಾನ ಹೆಸರು ತಗೊಂಡಿಲ್ಲ ಅಂದ್ರೆ ಎಲ್ಲಿಂದ ಬಂತು? ಎದಕ್ ಬಂತು? ಎಲ್ಲಿಂದ ಬಂತು? ಅಲ್ಲ ಸರ್, ದೇಶದ ಒಳಗಡೆ ಸಮಸ್ಯೆಗಳಿಲ್ವಾ? ದೇಶದ ಒಳಗಡೆ ಕಾಶ್ಮೀರದ ಒಳಗೆ ಏನಾಯ್ತು? ಕಾಶ್ಮೀರದ ಒಳಗೆ ಏನಾಯ್ತು? ಕಾಶ್ಮೀರ ಎಷ್ಟು ಜನ ಹಿಂದೂಗಳು ಸತ್ರು? ಅವ್ರು ಇಂಪಾರ್ಟೆಂಟ್ ಅಲ್ವಾ? ನಿಮ್ ಗುಜರಾತ್ ಅಲ್ಲಿ 2,500 ಗುಜರಾತ್ 58 ಜನ ರಾಮ ಭಕ್ತರನ್ನ ನಿಮ್ ನಾಲಿಗೆಯಲ್ಲಿ ಅದು ಬರಲ್ವಾ? ನಿಮ್ ನಾಲಿಗೆಯಲ್ಲಿ ಅದು ಬರಲ್ವಾ? 58 ಜನ ರಾಮ ಭಕ್ತರನ್ನ ಕೊಂದ್ರಲ್ಲ, ಟ್ರೈನಲ್ಲಿ ಬೆಂಕಿ ಇಕ್ಕದ್ರಲ್ಲ, ಅದನ್ನ ಹೇಳಕ್ಕೆ ನಿಮ್ ನಾಲಿಗೆನ ಬರಲ್ಲ? ಲೊಕ್ಕ ಹೊಡ್ಬಿಡ್ತದೆ ನಿಮ್ಗೆ ನಾಲಿಗೆಗಳಿಗೆ. ಎಡ ಬಲ ಎಲ್ಲ ಲಕ್ಕ ಹೊಡ್ಬಿಡ್ತದೆ ನಿಮ್ಗೆ. ಅದು ಮಾತಾಡಕ್ಕೆ ಅದು ಮಾತಾಡಲ್ಲ. ಆಮೇಲೆ ಏನಾಗ್ತದೆ ಅದು ಹೇಳ್ತಾರೆ. ಕೇಳ್ರಿ, ಒಂದ್ ನಿಮಿಷ. ನಾವು ದೇಶದ ಒಳಗಿನ ಸಮಸ್ಯೆಗಳನ್ನ ಮಾತಾಡ್ತಾ ಇದೀವಿ, ಹೌದಾ ಸರ್? ದೇಶದ ಒಳಗಡೆ ನಮಾಜು, ನಮಸ್ತೆ ಸದಾವತ್ಸಲ, ಇದು ನಮ್ಮ ದೇಶದ ಆಂತರಿಕ ಸಮಸ್ಯೆಗಳು, ಹೌದಲ್ವಾ ಸರ್? ಅದು ಧರ್ಮದ ನಡುವಿಂದೋ ಅಥವಾ ನಮ್ಮ ಕಾನೂನಿಂದೋ ಅಥವಾ ರಾಜಕೀಯದೋ ನಾವು ದೇಶದ ಒಳಗಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ನೀವು ಯಾಕೆ ಪಾಕಿಸ್ತಾನ ತಗೊಂಬಂದ್ರಿ? ನಾನು ಹೇಳ್ತಾ ಇರೋದು ಏನು ಅಂದ್ರೆ, ದೇಶದ ಸುಭದ್ರತೆ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ನಾನು ಅವ್ರು ಎತ್ತಿದ್ದು ಕೇವಲ ಪಾಕಿಸ್ತಾನದಿಂದ ಮಾತ್ರ ಅಲ್ಲ, ಅವ್ರು ಹೇಳಿಲ್ಲ, ನೀವೇ ಎತ್ತಿದ್ದು. ರಿವೈಂಡ್ ಮಾಡಿ, ಪಾಕಿಸ್ತಾನದಿಂದ ರಿವೈಂಡ್ ಮಾಡಿ, ನೀವು ಚಾಲೆಂಜ್ ಮಾಡ್ತೀನಿ. ಬಟ್ಟೆ ಬಿಚ್ಕೊಂಡು ಪಾಕಿಸ್ತಾನ ಮಾತಾಡ್ತೀರಿ? ಎದಕ್ ಮಾತಾಡ್ತೀರಿ? ಬಿಟ್ರೆ ಅದೇ ಬರೋದು. ಅಲ್ಲ, ನೀವು ಮಾತಾಡ್ತಿದಾರಲ್ರಿ, ಬರುತ್ತೆ ಇವ್ರ ಬಾಯಲ್ಲಿ. ನಾನು ಹೇಳ್ತಾ ಇರೋದು ನೀವು ಪಾಕಿಸ್ತಾನ ಯಾಕಂದ್ರೆ? ನಾನು ಪಾಕಿಸ್ತಾನ ಅಂತ ಹೇಳಿಲ್ಲ, ಬಿಟ್ರೆ ದೇಶವನ್ನೇ ದ್ವೇಷಕಾರ ಕೆಲಸ ಬಿಟ್ಟು ಇನ್ನೇನು ಮಾಡ್ತೀರಾ? ಕಾನೂನಿದೆ, ನಮ್ಗೆ ಪಾಕಿಸ್ತಾನ ಬೇಡ್ರಿ ಸರ್. ಪಾಕಿಸ್ತಾನಗಿಂತ ದೊಡ್ಡ ಸಮಸ್ಯೆಗಳು ನಮ್ಮ ದೇಶ. ಒಂದ್ ನಿಮಿಷ ಇರ್ರಿ. ಪಾಕಿಸ್ತಾನಕ್ಕಿಂತ ದೊಡ್ಡ ದೇಶದ ಐಕ್ಯತೆ, ಏಕತೆ, ಸುಭದ್ರತೆ ಮತ್ತು ಅಖಂಡತೆಗೆ ಧಕ್ಕೆ ತರುವಂತಹ ಹಲವಾರು ಸಮಸ್ಯೆಗಳಿವೆ. ಅದರಲ್ಲಿ ಧರ್ಮ ದ್ವೇಷ ಕೂಡ ಅತಿ ದೊಡ್ಡ ಮಾರಕ. ಈ ಜಾತ್ಯತೀತ ರಾಷ್ಟ್ರದಲ್ಲಿ ಸ್ವಸ್ಥ ಸಮಾಜಕ್ಕೆ ಕಾನೂನುಗಳು ಬೇಕು. ಧರ್ಮದ ಆಧಾರದ ಮೇಲೆ ಇಲ್ಲಿ ಕಾನೂನುಗಳಿಲ್ಲ. ಮುಸಲ್ಮಾನರಿಗೆ, ಹಿಂದೂಗಳಿಗೆ, ಕ್ರಿಶ್ಚಿಯನ್ರಿಗೆ ಅಂತ ಸಪರೇಟ್ ಕಾನೂನುಗಳಿಲ್ಲ. ಪಾಕಿಸ್ತಾನಕ್ಕಿಂತ ಅತಿ ದೊಡ್ಡ ಸಮಸ್ಯೆಗಳು ನಮ್ಮ ದೇಶವನ್ನು ಕಿತ್ತು ತಿಂತಾ ಇದ್ದಾವೆ. ಅದರ ಬಗ್ಗೆ ನಾವು ಮಾತಾಡಬೇಕಾಗಿದೆ, ಅದರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಕಣ್ಣು ಮುಂದೆ ಇಲ್ಲದೆ ಇರುವಂತಹ ಆ ಪಾಕಿಸ್ತಾನ ಎನ್ನುವಂಥ ಭೂತವನ್ನು ತಗೊಂಡು ಬಂದು ನಾವು ಅದನ್ನೇ ಹಿಡ್ಕೊಂಡು ಜೋತಾಡೋಕ್ಕಿಂತ ಕಣ್ಣು ಮುಂದೆ ಇರುವಂತಹ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ದಯವಿಟ್ಟು. ಇವತ್ತು ನಾವು ಮಾತಾಡ್ತಾ ಇರೋದು ಇಲ್ಲಿ ಕುಲ್ಲಂ ಏರ್ಪೋರ್ಟಲ್ಲಿ ನಮಾಜ್ ಮಾಡ್ತೀನಿ ಅನ್ನೋದು, ಮತ್ತೊಂದು ಕಡೆ ಪ್ರೇಯರ್ ಮಾಡ್ತೀನಿ ಅನ್ನೋದು, ಇನ್ನೊಂದು ಕಡೆ ಲೌಡ್ ಸ್ಪೀಕರ್ ಹಾಕ್ತೀನಿ ಅನ್ನೋದು, ಮತ್ತೊಂದು ಕಡೆ ನಾವೇನು ನಾವೇನು ಕಡಿಮೆನಾ ಅಂತ ಮೆರವಣಿಗೆ ಮಾಡೋದು, ಇವೆಲ್ಲವೂ ಸಾರ್ವಜನಿಕರಿಗೆ ಎಷ್ಟು ಕಿರಿಕಿರಿ ಆಗ್ತಾ ಇದೆ. ಇದೇ ನೋಡಿ, ಇತ್ತೀಚೆಗೆ ನಡೆದದ್ದು ಯಾವುದು, 2024ರಲ್ಲಿ ದೆಹಲಿಯಲ್ಲಿ ನಮಾಜ್ ಮಾಡೋರನ್ನ ಒಬ್ಬ ಪೊಲೀಸ್ ಕಾಲಿಂದ ಒದ್ಬಿಟ್ಟ. ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ, ಇಲ್ಲಿ ಮಾಡಬಾರ್ದ್ರಿ, ಇದು ಟ್ರಾಫಿಕ್ ಆಗ್ತಾ ಇದೆ ನೋಡಿ, ಎಲ್ಲ ವೆಹಿಕಲ್ಸ್ ನಿಂತ್ಕೊಂಡಿದ್ದಾವೆ, ಮಾಡಬಾರ್ದು ಅಂದ್ರೆ ಕುಂತೇ ಬಿಟ್ರು, ನಮಾಜ್ ಮಾಡೇ ಬಿಟ್ರು. ಅವನು ತಡ್ಕೊಳಕ್ಕಾಗಿಲ್ಲ, ಒದಿಬಾರ್ದು, ತಪ್ಪದು. ಆಮೇಲೆ ಅವ್ರು ಬುದ್ಧಿ ಹೇಳ್ಬೋದಾಗಿತ್ತು, ಆದರೆ ಪ್ರಾರ್ಥನೆಗೆ ಕುಂತಹ ನಮಾಜ್ ಮಾಡುವಂತಹ ಆ ವ್ಯಕ್ತಿಗಳನ್ನು ಒದಿಬಾರ್ದಾಗಿತ್ತು. ನಂಬರ್ 1. ಬೇಡ ಅಂದರೂ ಕಾನೂನನ್ನು ಕೈಗೆತ್ತಿಕೊಂಡು ನಾವು ಇಲ್ಲೇ ಮಾಡ್ತೀವಿ ಅಂತ ಕುಂತಿದ್ದು ತಪ್ಪು. ಸೊ ಈ ರೀತಿ ಹಲವಾರು ಧಾರ್ಮಿಕ ಆಚರಣೆಗಳನ್ನು ಧರ್ಮದ ಭೂತ ಕನ್ನಡಿಯಲ್ಲಿ ನೋಡೋದನ್ನು ಬಿಟ್ಟು ನಮಗೂ ಕಾನೂನುಗಳಿವೆ. ಸಂವಿಧಾನದಲ್ಲಿ ನಮಗೆ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಮಾಡೋದಕ್ಕೆ ನಾವು ಸರ್ವ ಸ್ವತಂತ್ರರಿದ್ದೀವಿ. ಅದೇ ರೀತಿ ಇನ್ನೊಬ್ಬರು ಕಿರಿಕಿರಿ ಮಾಡಿ, ಇನ್ನೊಬ್ರಿಗೆ ಶೋಷಣೆ ಒಳಪಡಿಸಿ ಮಾಡೋದು ಅದು ಕಾನೂನಿನ ಬಾಹಿರ. ಅವೆಲ್ಲವನ್ನ ಅರ್ಥ ಮಾಡ್ಕೊಂಡು ಮಾಡಬೇಕೇ ಹೊರತು ಇದ್ದಕ್ಕಿದ್ದಂದ್ರೆ ಎಲ್ಲಂದ್ರೆ ಅಲ್ಲಿ ಮಾಡ್ತೀನಿ ಅನ್ನೋದು ತಪ್ಪು. ಮತ್ತು ಮುಸ್ಲಿಮ್ರು ಮಾಡೋದು ಸರಿ, ಹಿಂದೂಗಳು ಮಾಡೋದು ತಪ್ಪು. ಮುಸ್ಲಿಮ್ರು ಭಾಳ ಶಾಂತರಾಗಿ ಮಾಡ್ತಾರೆ, ಹಿಂದೂಗಳು ತಟ್ಟೆ ಕಾಸಿಗಾಗಿ ಮಾಡ್ತಾರೆ ಅನ್ನುವಂಥ ಈ ಥರ ಸ್ಟೇಟ್ಮೆಂಟ್ಸ್ ಅದು ಕೂಡ ಒಬ್ಬ ಮಾಜಿ ಸಚಿವ ಕೊಟ್ಟಿರೋದನ್ನು ನಾನು ವಿರೋಧಿಸ್ತೀನಿ.
ಧಿಕ್ಕಾರ ಅವರಿಗೆ. ಈ ಥರದ ಸ್ಟೇಟ್ಮೆಂಟ್ಗಳು ಕೊಡಬಾರ್ದು. ಇಂಥವೇ ಮನಸ್ಥಿತಿಯನ್ನು ಹಾಳು ಮಾಡೋದು ಮತ್ತು ಇಂಥ ಸ್ಟೇಟ್ಮೆಂಟ್ಗಳಿಂದಲೇ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು. ಇವರು ಮುಸ್ಲಿಂ ಅಪೀಸ್ಮೆಂಟ್ ಮಾಡ್ತಾ ಇದ್ದಾರೆ ಇಂಥ. ಮೇಡಮ್ ಎಲ್ಲೇ ಯಾವುದೇ ಥ್ಯಾಂಕ್ ಯು ವೆರಿ ಮಚ್. ನೀವೇ ಮಾಡ್ತೀರಿ ಕಾನೂನುಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ, ಶಾಲಾ ಆವರಣಗಳಲ್ಲಿ, ಶಾಲಾ ಮೈದಾನಗಳಲ್ಲಿ ಈ ರೀತಿಯಾದಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ. ನಡೆದಿರುವಂತಹ ಒಂದು ಚಟುವಟಿಕೆಗೆ ನೀವೇನು ರಿಯಾಕ್ಷನೇ ಕೊಡಲ್ಲ ಸರ್ಕಾರದವರು. ಹಿಂಗೆ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ನಿಮಗೆ? RSS ವಿರುದ್ಧ ಎಷ್ಟು ಕಠಿಣವಾಗಿ ವರ್ತಿಸ್ತಿದ್ದೀರೋ ಇಂಥ ಘಟನೆಗಳನ್ನು ಅಷ್ಟೇ ಕಠಿಣವಾಗಿ ವಿರೋಧಿಸ್ರಿ. ಆವಾಗ ಇದು ಸಮಚಿತ್ತದ ಸರ್ಕಾರ ಅಂತ ಅನಿಸಿಕೊಳ್ಳುತ್ತೆ ಹೊರತು, ಇಲ್ಲದೇ ಇದ್ದರೆ ನಿಮ್ಮದು ಇದೆ ಧರ್ಮಕ್ಕೊಂದು ಕಾನೂನು.